ಮೇಡಮ್ ನಾನು ಚಂದ್ರಶೇಖರ್ ಅಂತ ಸುಜಾತಾ ಅವರ ಬ್ರದರ್. ನಾನು ಭರತ್ ಭೂಷಣ್ಗೆ ಬ್ರದರ್ ಇನ್ ಲಾ ಆಗ್ತೀನಿ. ಅವರು ನಮಗೆ ಹೇಳಿದ್ದೇನೆಂದರೆ, ಅವರು ಮೇನ್ ಇಂಟೆನ್ಷನ್ ಬಂದ್ಬಿಟ್ಟು ನೀವೆಂಗೆ ಸಂತೋಷವಾಗಿರ್ತೀರಾ, ನಮ್ಮ ಜನ ಅಲ್ಲಿ ಕಷ್ಟಪಡ್ತಾ ಇದ್ದಾರೆ, ನಮ್ಮ ಜನ ನಮ್ಮ ಮಕ್ಕಳನ್ನ ಸಾಯಿಸ್ತಾ ಇದ್ದಾರೆ, ನೀವು ಅದಂಗೆ ನೀವು ಇಲ್ಲಿ ಬಂದು ನೀವು ಹಾಯಾಗಿ ನೀವು ವೆಕೇಷನ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಅವರು ಎಲ್ಲರೂ ಶೂಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಇವ್ರ ಹತ್ರ ಬರೋಷ್ಟರಲ್ಲಿ 4 ಜನರನ್ನು ಸಾಯಿಸಿದ್ದಾರೆ. ಅವರು ಏನು ಮಾತಾಡ್ಲಿಲ್ವಂತೆ. ಅವರು ನನ್ನ ಬ್ರದರ್ ಇನ್ ಲಾ ಬೇಡ್ಕೊಂಡಿದ್ದಾರೆ, ಏನು ಕೇಳಿಲ್ಲ. ಅವ್ನು ಮಾತೇ ಆಡ್ಲಿಲ್ವಂತೆ ಮೇಡಮ್. ಅವನು ಬಂದು ಎದುರುಗಡೆ ನಿಂತಿದ್ದಾನೆ. ನನ್ನ ಬ್ರದರ್ ಇನ್ ಲಾ ಕೇಳಿದ್ರಂತೆ, ಈ ಥರ ಕೇಳ್ಕೊಂಡಿದ್ದಾರೆ, ಚಿಕ್ಕ ಮಗು ಇದ್ದಾನೆ, ಬಿಟ್ಬಿಡಿ ನನ್ನ, ಏನು ಇದಾಗಲ್ಲ ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಸೀದಾ ತಲೆಗೆ ಗಣ್ಣಿಟ್ಟು 3 ಸತಿ ಶೂಟ್ ಮಾಡಿದ್ದಾನೆ. ಮಗು ನನ್ನ ಸಿಸ್ಟರ್ ಇನ್ ಲಾ ಮುಂದೆನೇ ಶೂಟ್ ಮಾಡಿದ್ದಾನೆ. ಅವರು ಪ್ರತಿಯೊಬ್ಬರ ಹತ್ರ ಹೋಗಿ ಕೇಳಿದ್ದಾರೆ, ಧರ್ಮ ಯಾವುದು ಅಂತ. ಏನು ಮಾತಾಡಿಲ್ಲ, ಫೈರ್ ಮಾಡಿದ್ದಾರೆ. ಬಟ್ ಇವ್ರ ಹತ್ರ ಬಂದ ಟೆರರಿಸ್ಟ್ ಏನು ಮಾತಾಡಲೇ ಇಲ್ಲ. ಡೈರೆಕ್ಟಾಗಿ ಅವನು ಒಂದು ಡಿಸ್ಟೆನ್ಸಲ್ಲಿ ಇದ್ದಾಗ ಅವ್ನು ಮೇಯ್ನಾಗಿ ಹೇಳಿದದೆ, ನೀವು ಅದಂಗೆ ನೀವು ಸಂತೋಷವಾಗಿರ್ತೀರಾ, ನಮ್ಮ ಜನ ಎಲ್ಲ ಸಾಯ್ತಾ ಇದ್ದಾರೆ, ನಮ್ಮ ಮಕ್ಕಳೆಲ್ಲ ಸಾಯ್ತಾ ಇದ್ದಾರೆ, ನೀವೆಂಗೆ ಸಂತೋಷವಾಗಿರ್ತಿಲ್ಲ, ಇಲ್ಲಿ ಬಂದು ಹೆಂಗೆ ವೆಕೇಷನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅವ್ರು ಸಾಯಿಸಿದ್ದಾರೆ. ಎಷ್ಟು ಜನ ಇದ್ರಂತೆ? ಅದು ಮೇಯ್ನಾಗಿ ಬರೀ ಗಂಡಸರನ್ನ ಟಾರ್ಗೆಟ್ ಮಾಡಿ. ಹೌದು ಹೌದು ಹೌದು. ಟೆರರಿಸ್ಟ್ ಎಷ್ಟು ಜನ ಇದ್ರಂತೆ? ಅವರು ನಮಗೆ ಬಂದಿದ್ದ ಮಾಹಿತಿ ಏನಂದ್ರೆ ಟೋಟಲ್ ಆಗಿ ಒಂದು 8 ಜನ ಇದ್ದಿರ್ಬೋದು ಅಂತ ಇದ್ದಾರೆ. ಇವ್ರನ್ನ ಸರೌಂಡ್ ಮಾಡಿದಾಗ ಇವ್ರ ಹಿಂದೆ 4 ಜನ ಇದ್ರಂತೆ. 4 ಜನರಲ್ಲಿ ಒಬ್ಬೊಬ್ರು ಒಂದೊಂದು ಟೆಂಟ್ ಕಡೆ ಹೋಗಿದ್ದಾರೆ. ಇವ್ರ ಟೆಂಟ್ ಕಡೆ ಒಬ್ಬ ಬಂದಿದ್ದಾನೆ. ಇವ್ರ ಹತ್ರ ಬರೋಷ್ಟರಲ್ಲಿ ಒಬ್ರು 4 ಜನರನ್ನ ಶೂಟ್ ಮಾಡಿದ್ನಂತೆ ಅವನು. ಎಲ್ಲರನ್ನೂ ಹಾಗೆ ಶೂಟ್ ಮಾಡ್ತಾ ಹೋಗಿರೋದು? ರ್ಯಾಂಡಮ್ ಆಗಿ ಶೂಟ್ ಮಾಡ್ಕೊಂಡು ಬರೀ ಗಂಡಸರನ್ನ ಶೂಟ್ ಮಾಡ್ಕೊಂಡು ಹೋಗಿದ್ದಾನೆ. ಓಕೆ, ಅಂದ್ರೆ ಒಂದು ಫ್ಯಾಮಿಲಿ ಗ್ರೂಪ್ ಇದ್ರೆ ಅವರಿಂದ ಗಂಡಸರನ್ನ ಸೆಪರೇಟ್ ಮಾಡಿದ್ದಾರೆ ಮತ್ತೆ ಫೈರ್ ಮಾಡಿದ್ದಾರೆ. ಹೌದು, ಗಂಡಸರನ್ನ ನೋಡಿ ಟಾರ್ಗೆಟ್ ಮಾಡಿ ಶೂಟ್ ಮಾಡಿದ್ದಾರೆ. ಓಕೆ, ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡುವಾಗ ಏನು ಹೇಳಿದ್ರು? ಅಲ್ಲಿ ಸೆಕ್ಯೂರಿಟಿ ಏನಾದರೂ ಇತ್ತಾ? ಯಾವ ಕಡೆಯಿಂದ ಅವ್ರು ಎಂಟ್ರಿ ಕೊಟ್ಟರು ಟೆರರಿಸ್ಟ್ಗಳು ಅಂತ? ಇಲ್ಲ ಮೇಡಮ್, ಆ ಜಾಗಕ್ಕೆ ವೆಹಿಕಲ್ಸ್ ಯಾವುದು ಹೋಗೋ ಥರ ಸಿಚುವೇಶನ್ ಇರಲಿಲ್ಲ. ಅಂದರೆ ಅಲ್ಲಿ ತುಂಬ ಜನ ಬೈ ವಾಕ್ ಆರ್ ಹಾರ್ಸ್ ಬ್ಯಾಕಲ್ಲಿ ಹೋಗಿದ್ದಾರೆ. ಸೊ ಆ ಥರ ಜಾಗನ ಇವರು ಐಡೆಂಟಿಫೈ ಮಾಡಿ, ಅಲ್ಲಿ ತುಂಬ ಟೂರಿಸ್ಟ್ ಬರೋ ಥರ ಜಾಗ ಅದು, ಅಲ್ಲಿ ಇವರು ಐಡೆಂಟಿಫೈ ಮಾಡಿ ಅಲ್ಲಿ ಹೋಗಿದ್ದಾರೆ. ಈ ಥರ ಈಸಿ ಟಾರ್ಗೆಟ್ ಆಗ್ಬೋದು ಅಂತ. ಸೆಕ್ಯೂರಿಟಿ ಫೋರ್ಸಸ್ ದೂರದಲ್ಲಿ ಇದ್ರಂತೆ, ಅಲ್ಲಿಂದ ಒಂದು 3-4 ಕಿಲೋಮೀಟರ್ಸ್ ದೂರದಲ್ಲಿ ಇರೋ ಥರ ನೋಡಿಕೊಂಡು ಅವರ ಜಾಗ ನೋಡ್ಕೊಂಡು ಅಲ್ಲೋಗಿ ಐಡೆಂಟಿಫೈ ಮಾಡಿ ಇವರು ಅಟ್ಯಾಕ್ ಮಾಡಿದ್ದಾರೆ. ಓಕೆ, ಈಗ ಅವ್ರು ಕಾಶ್ಮೀರಕ್ಕೆ ಹೋಗಬೇಕು ಅಂತ ಪ್ಲಾನ್ ಆದಾಗ ನಿಮ್ಗೆ ಹೇಳಿದ್ರಾ ನಿಮ್ಮ ತಂಗಿ, ಯಾವಾಗ ಹೋಗ್ತಿದ್ದೀವಿ ಯಾವಾಗ ಬರ್ತೀವಿ ಅಂತೆಲ್ಲ? ಹೌದು ಮೇಡಮ್, ಇಬ್ಬರು ನಮ್ಮ ಬ್ರದರ್ ಇನ್ ಲಾ ತಂಗಿ ಇಬ್ಬರು ಮೆನ್ಷನ್ ಮಾಡಿದ್ರು, ಈ ಥರ ಪ್ಲ್ಯಾನ್ ಮಾಡಿದ್ದೀವಿ, ವೆಕೇಷನ್ಗೆ ಹೋಗ್ತಿದ್ದೀವಿ, ಒಂದು 5 days ವೆಕೇಷನ್ ಹೋಗ್ತಾ ಇದ್ದೀವಿ ಅಂತ. ಅವರು ಖುಷಿಯಾಗಿ ಹೇಳಿದ್ರು, ಮಗುನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ನಮಗೆ ಅಪ್ರೆನ್ಷನ್ಸ್ ಇತ್ತು. ಕಾಶ್ಮೀರ್ ಅಂದ್ರೇ ವಿ ಆಲ್ವೇಸ್ ಹ್ಯಾವ್ ಸೆಕೆಂಡ್ ಥಾಟ್ಸ್. ಸೊ ನಾವು ಹೇಳಿದ್ವಿ, ಇಲ್ಲ ಈಗ ಅಷ್ಟೊಂದೆಲ್ಲ ಏನೂ ಅಟ್ಯಾಕ್ಸ್ ಆಗ್ತಾ ಇಲ್ಲ, ಎಲ್ಲ ಪೀಸ್ಫುಲ್ ಆಗಿದೆ, ಸರಿ ಅಂತ ಅವರು ಹ್ಯಾಪಿಯಾಗಿ ಹೋದ್ರು. ಹೇಗಿದ್ರು ಭರತ್ ನಿಮ್ ಜೊತೆ? ಹಿಂಗೆ ಇರುತ್ತೆ ಇವಾಗ ಅಲ್ಲಿ ಸಿಚುವೇಶನ್. ಭರತ್ ಈಸ್ ಒನ್ ಆಫ್ ದ ಹೆಂಗೆ ಹೇಳೋದಂತ, ಈಸ್ ಒನ್ ಆಫ್ ದ ನೈಸೆಸ್ಟ್ ಪರ್ಸನ್ಸ್ ಮ್ಯಾಮ್, ನೈಸೆಸ್ಟ್ ಹ್ಯೂಮನ್ ಬೀಯಿಂಗ್. ಅವ್ರಿಗೆ ಇಷ್ಟು ಕೋಪ ಬರಲ್ಲ, ಅಷ್ಟು ತಾಳ್ಮೆ, ಅಷ್ಟು ಒಳ್ಳೆ ಮನುಷ್ಯ. ಏನೇ ಹೆಲ್ಪ್ ಬೇಕಂದ್ರೂ ಹೀಲ್ ಬಿ ದೇರ್. ನೀವು ಅನ್ಕೊಂಡಾಗ್ಲೇ ಅಲ್ಲಿ ಬಂದು ನಿಂತಿರ್ತಾನೆ. ಏನಾದರೂ ಒಂದು ಪ್ರಾಬ್ಲಮ್ ಅಂದರೆ ಯು ಡೋಂಟ್ ಇವನ್ ಹ್ಯಾವ್ ಟು ಟೆಲ್ ಹಿಮ್, ಯು ಡೋಂಟ್ ಇವನ್ ಹ್ಯಾವ್ ಟು ಕಾಲ್ ಹಿಮ್. ಅಷ್ಟು ಒಳ್ಳೆ ಮನುಷ್ಯ ಅವನು. ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ? ಇಸ್ ಅ ಟ್ರೂ ಜೆಂಟಲ್ಮನ್. 6 years ಮ್ಯಾಮ್. 6 years, 3 ವರ್ಷದ ಮಗು ಇದೆ. 3.5 ವರ್ಷ ಮಗು. ಮಗು ಪಕ್ಕದಲ್ಲಿ ಇದ್ದಾಗೆ ಹಿಂಗಾಗಿದೆ ಮೇಡಮ್. ಆ 3 ವರ್ಷದ ಮಗುಗೆ ಏನು ಗೊತ್ತಾಗುತ್ತೆ? ಆದರೆ ನಿಮ್ಮ ತಂಗಿ ಇದನ್ನೆಲ್ಲ ಕಣ್ಣಾರೆ ನೋಡಿ ಫೇಸ್ ಮಾಡಿದ್ರಲ್ಲ. ಹೌದು ಮೇಡಮ್, ಅವರು ಅದು ಎಷ್ಟು ಧೈರ್ಯ, ಅದು ಆ ಮಗುನ ಸೇವ್ ಮಾಡ್ಬೇಕಂತ ಅವ್ರು ಎಷ್ಟು ಆ ಟೈಮಲ್ಲಿ. ಇದೇ ನಾವಾಗಿದ್ರೆ ನಾವು ಅದೇನು ಮಾಡ್ತಿದ್ವೋ ನಮಗೆ ಗೊತ್ತಿಲ್ಲ. ಈ ಥರ ಒಂದು ಅಟ್ಯಾಕ್ ಆಗಿದ್ರೆ ಪಕ್ಕದಲ್ಲಿ ನಾವು ಅದೇನು ಮಾಡ್ತಿದ್ವೋ ನಮ್ಗೆ ಶ್ಯೂರಾಗಿ ಗೊತ್ತಿಲ್ಲ. ಅವರು ಅಷ್ಟು ಧೈರ್ಯವಾಗಿ ಆ ಮಗುನ ಪ್ರೊಟೆಕ್ಟ್ ಮಾಡಿ
ತಗೊಂಡು ಮೂರು ವರ್ಷದ ಅಲ್ಲಿಂದ ಮಗುನೂ ಎಸ್ಕೇಪ್ ಹಿಡ್ಕೊಂಡು ಆಗ್ಬೇಕಂತ ಗಂಡನ ಅವ್ರು 4 ಪರಿಸ್ಥಿತಿ ಕಿಲೋಮೀಟರ್ ಹಿಂಗೆ. ಬರೀ ಕಾಲಲ್ಲಿ ನಡ್ಕೊಂಡ್ ಬಂದಿದ್ದಾರೆ. ಓ ಹೌದು, ಗಂಡ ಅಲ್ಲಿ ಬಿದ್ದಿರೋವಾಗ ಅವರು ಅದು ಪ್ರೆಸೆನ್ಸ್ ಆಫ್ ಮೈಂಡ್ ಇತ್ತು ಅವಾಗಲೂ. ಆ ಫೋನು, ಸರ್ಟನ್ ಡಾಕ್ಯುಮೆಂಟ್ಸು ಗಂಡನ ಪಾಕೆಟಿಂದ ತಗೊಂಡು ಅದನ್ನು ಅಲ್ಲಿಂದ ಅವರು ಎಸ್ಕೇಪ್ ಆಗಬೇಕು. ಈವನ್ ಥ್ರೂ ಗನ್ ಫೈರ್. ಅಲ್ಲಿ ಗನ್ ಫೈರ್ ಏನು ಸ್ಟಾಪ್ ಆಗಿಲ್ಲ ಅದಾದಮೇಲೆ, ಓಕೆ. ಹಿಂದೆ ನಡೀತಾನೆ ಇದೆ. ಅವರು ಹಿಂದೆ ಎಲ್ಲಿ ಬಂದ್ಬಿಡ್ತಾರೋ ಅಂತ ಅಲ್ಲಿ ಮಗುನ ಇಟ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಲ್ಲಿಂದ. ಓ ಸೊ ಫಸ್ಟ್ ಯಾರಿಗೆ ಕಾಲ್ ಮಾಡಿದ್ದು ಅವರು ಅಲ್ಲಿಂದ? ಸ್ವಲ್ಪ ದೂರ ಬಂದಮೇಲೆ ಸೆಕ್ಯೂರಿಟಿ ಫೋರ್ಸಸ್ಸು ಮತ್ತೆ ಮೇಡಮ್. ಅಲ್ಲ, ಆ ಇನ್ಸಿಡೆಂಟ್ ಆದಾಗಿಂದ ಇಲ್ಲಿ ತನಕನೂ ನೋಡ್ತಾ ಇದ್ದೀವಿ ನಿಮ್ಮ ತಂಗಿ ಅಳ್ತಾನೆ ಇದ್ದಾರೆ. ಸಿಎಂ ಬಂದು ಏನು ಹೇಳಿದ್ರು? ಬಿಕಾಸ್ ಕಣ್ಮುಂದೆ ಆ ಥರ ಆಗಿದೆಯಲ್ಲ ಮೇಡಮ್, ಅದು ಆ ಥರ ಇನ್ಸಿಡೆಂಟು ನಿಜವಾಗ್ಲೂ ಯಾರೂ ಮರೆಯೋಕ್ಕಾಗಲ್ಲ ಅದು. ಹೌದು. ಸಿಎಂ ಏನು ಹೇಳಿದ್ರು? ಬಿಕಾಸ್ ಅವ್ರ ಬಾಂಡು ಅಷ್ಟು ಸ್ಟ್ರಾಂಗ್ ಇತ್ತು. ದೇ ವೇರ್ ಲೈಕ್ ಮೇಡ್ ಫಾರ್ ಈಚ್ ಅದರ್. ತುಂಬ ಕ್ಲೋಸ್ ಇದ್ದರು, ಹಸ್ಬೆಂಡ್ ಆ್ಯಂಡ್ ವೈಫ್ ತುಂಬ ಕ್ಲೋಸ್ ಇದ್ದರು. ಅವರು ಹಸ್ಬೆಂಡು ಅಷ್ಟು ಪ್ರೊಟೆಕ್ಟಿವ್ ಆಗಿ, ಅಷ್ಟು ಸಪೋರ್ಟಿವ್ ಆಗಿದ್ದರು ಅವ್ರಿಗೆ. ಏನೂ ಇಶ್ಯೂಸ್ ಇರಲಿಲ್ಲ. ಇಟ್ ವಾಸ್ ಲೈಕ್ ಅ ಪರ್ಫೆಕ್ಟ್ ಮ್ಯಾರೇಜ್ ಫಾರ್ ದೆಮ್. ಒಂದು ಒಳ್ಳೆ ವೆಕೇಷನಲ್ಲಿದ್ದರು. 5 days ವೆಕೇಷನಲ್ಲಿ 4 days ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಅವತ್ತೂ ಅಷ್ಟೇ, ಆ ಸ್ಪಾಟಿಗೆ ಬರೋಕ್ಕೆ ಮುಂಚೆನೂ ತುಂಬ ಚೆನ್ನಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡಿ ಬಂದಿದ್ದಾರೆ. ಅಷ್ಟರಲ್ಲಿ ಈ ಥರ ಆಯಿತು. ಸಿಎಂ ಬಂದಿದ್ರಲ್ಲ ಮನೆಗೆ, ಏನಂತ ಹೇಳಿದ್ರು? ಏನು ಮಾತು ಹೇಳಿದ್ರು? ಸಿ ಎಮ್ ಅವರು ಹಿ ಫೆಲ್ಟ್ ಬ್ಯಾಡ್. ಅದೇ ಸಪೋರ್ಟಿವ್ ಆಗಿ ಮಾತಾಡ್ಬಿಟ್ಟು ಹೋದರು ಮೇಡಮ್ ಅವರು. ಎಸ್, ಥ್ಯಾಂಕ್ ಯು ಸರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.